ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಭಾನುವಾರ ಇನ್ನು ನನ್ನ ಅಕ್ಕಂಗೂ ಡ್ಯೂಟಿ ಎಲ್ಲ ರಜೆ ಇತ್ತಂತೆ. ಸೊ ಹಂಗಾಗಿ ಅವಳು ಕೂಡ ಭದ್ರಾವತಿಗೆ ಬಂದಿದ್ಲು. ಹಂಗಾಗಿ ಇಲ್ಲೇ ಭದ್ರಾವತಿ ಸರೌಂಡಿಂಗಲ್ಲೇ ತುಂಬಾ ಬೇಕಾದಂಥ ಪ್ಲೇಸಸ್ಗಳಿದ್ದಾವೆ, ತುಂಬ ಚೆನ್ನಾಗಿರೋಂಥವು. ಸೊ ಹಂಗಾಗಿ ನೋಡೋಕೆ ಹೋಗೋಣ ಅಂತ ಸಿಂಪಲಾಗಿ ಒಂದು ಟ್ರಿಪ್ ಅರೇಂಜ್ ಮಾಡ್ಕೊಂಡಿದ್ವಿ. ಎಲ್ಲಿಗಪ್ಪ ಅಂದರೆ ಕಲ್ಲತ್ಗಿರಿಗೆ. ಸೊ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ನಾನ್ ವೆಜ್ಜು ಊಟ ಮಾಡ್ಕೊಂಬರೋಣ ಅಂತೇಳಿ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ವಿ. ಸೊ ಅಂದರೆ ಮಸಾಲೆ ಎಲ್ಲ ಅಲ್ಲೋಗಿ ಕಲ್ಲಲ್ಲೆಲ್ಲ ರುಬ್ಕೊಂಡು ಮಾಡ್ಕೊಂಬರ್ತೀವಿ ಅಂದರೆ ಸಂಜೆನೇ ಆಗೋಗ್ಬಿಡುತ್ತೆ. ಬಟ್ ಬೇರೆ ಏನು ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಈರುಳ್ಳಿ ಖಾರ ಅಂದರೆ ಬಿರಿಯಾನಿ, ಕಬಾಬು, ಚಿಕನ್ ಗ್ರೇವಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಇದು ಬಿರಿಯಾನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ, ಮಸಾಲೆ ಎಲ್ಲ ರುಬ್ಬಿ. ಇನ್ನು ಹಾಗೆ ಚಿಕನ್ ಗ್ರೇವಿಗೆ ಮಾಡೋಣ ಅಂತೇಳಿ ಚಿಕನ್ ಗ್ರೇವಿಗೊಂದಕ್ಕೆ ರುಬ್ಬಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಕಬಾಬಿಗೂ ಕೂಡ ನಾವು ಮನೇಲೇ ಕಲ್ಸ್ಕೊಂಡು ಹೋಗ್ಬಿಡೋಣ, ಅಲ್ಲೋಗಿ ಅದು ಇದು ಅಂದ್ಕೊಂಡು ಕೂತ್ಕೊಳ್ಳೋದ್ಕಿಂತ ಇಲ್ಲಿಂದನೇ ಕಲ್ಸ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ, ಅಲ್ಲದೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಇನ್ನು ಹಾಗೆ ಬೆಳಿಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡಿದ್ದು, ಅಂದರೆ ಲೆಮನ್ ಚಿತ್ರಾನ್ನ ಮಾಡಿದ್ದು, ಅದು ಕೂಡ ಚೆನ್ನಾಗಿತ್ತು. ಇನ್ನು ಅದೆಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ಬೆಳಗ್ಗೆನೇ ಎಲ್ಲ ರೆಡಿಯಾಗಿದ್ವಿ. ಇನ್ನು ನನ್ನ ಹಸ್ಬೆಂಡು ಹಾಗೆ ಅವ್ರ ಫ್ರೆಂಡ್ ಬರಬೇಕಾಗಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಾವು ಇವತ್ತು ಹೋಗಿದ್ದು ಟ್ರಿಪ್ನಲ್ಲಿ ಅಂದರೆ 2 ಕಾರ್ನಲ್ಲಿ ಹೋಗಿದ್ವಿ. ಅಂದರೆ ನನ್ನ ತಮ್ಮನ ಫ್ರೆಂಡ್ದೊಂದು ಕಾರ್ ಇತ್ತು, ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ದೊಂದು ಕಾರ್ ಇತ್ತು. ಸೊ ಹಂಗಾಗಿ ಇನ್ನು ನನ್ನ ತಮ್ಮನ ಫ್ರೆಂಡು ಪಾಪ ಅವನಿಗೆ ಬೇಗ ಹೇಳ್ಬಿಟ್ಟಿದ್ದ, ಹಂಗಾಗಿ ಅವನು ಬೇಗ ಬಂದಿದ್ದ. ಇನ್ನು ನಮ್ಮನೆಯವರು ಸ್ವಲ್ಪ ಲೇಟ್ ಆಯಿತು ಬರೋದು, ಹಂಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವೊಂದು ಕಡೆ ಅವರೊಂದು ಕಡೆ ಹೋಗೋದೇನಂತ. ಇನ್ನು ಅವರು ಬಂದು ಇವನೇ ನನ್ನ ತಮ್ಮನ ಫ್ರೆಂಡು ಸತೀಶ ಅಂತೇಳಿ. ಸೊ ನಾವೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ತಿಂಡಿ ಎಲ್ಲ ಆಗಿತ್ತು, ಎಲ್ಲ ಕೂಡ ರೆಡಿನೂ ಆಗಿತ್ತು, ಪ್ಯಾಕಿಂಗ್ ಎಲ್ಲ ಆಗಿ ಇನ್ನು ಅವರು ಕೂಡ ಬಂದರು. ನಾವಿನ್ನು ಹೊರಟ್ವಿ ಅಲ್ಲಿಂದ. ಸೊ ಇದು ಬಂದು ನಾನು ಓದ್ತಿದ್ದಿದ್ದು ಕಾಲೇಜು, PUC ಓದಿದ್ದು ಕಾಲೇಜು ಭದ್ರಾವತಿನಲ್ಲೇ ಇದೆ. ಸೊ ಹಂಗಾಗಿ ಹಾಗೆ ಸಣ್ಣದಾಗಿ ಒಂದು ವಿಡಿಯೋ ಕ್ಲಿಪ್ ತಕ್ಕೊಂಡೆ. ಇನ್ನು ನಾವು ಹೊರಟ್ವಿ. ಅಮ್ಮನ ಬ್ಯಾಗಲ್ಲಿ ಐತೆ, ಅದ್ರ ಬಟನ್ನು ಮನೇಲಿ ಐತೆ. ಅವ್ರು ಹಾಕಿರಿ ಇದು ನೋಡ್ರಿ, ಟಾರ್ಪಲ್ ಹೆಂಗೆ ಗಬ್ಬೆದೋಗೈತೆ. ಬೈ ಹಾಟು ರಿಚ್ಚು ಯಾರು ಇಲ್ಲ ಮ್ಯಾಚು ನಮ್ದಲ್. ವೀರಭದ್ರೇಶ್ವರ ನಮ್ಮ ಭಾಗ್ಯಮ್ಮರ ಮನೆ ದೇವರು.
ನಿಮ್ಮಿಂದ ಇಡೀ ಚೆನ್ನಾಗಿ ಯಾವಾಗಲೂ ಇರುತ್ತೆ. ಯಾಕವ ಬಿಗೆ ಹಿಡ್ಕತ್ತೀನಿ ಅಪ್ಪ. ಇನ್ನು ಫೈನಲಿ ದೇವಸ್ಥಾನದೊಳಗೆಲ್ಲ ಬಂದ್ವಿ. ಸೊ ಇನ್ನು ನನ್ನ ತಮ್ಮನೂ ಅವ್ನ ಫ್ರೆಂಡು ಬಂದಿರಲಿಲ್ಲ. ಹಾಗೆ ಪೂಜೆಗೆ ಅಂತೇಳಿ ಹಣ್ಣು ಕೈ ತರಬೇಕಾಯಿತು. ಸೊ ನಾವು ಮರ್ತ್ಬಿಟ್ಟು ಮುದ್ದೆ ಬಂದುಬಿಟ್ಟಿದ್ದೋ. ಸೊ ಅವನಿಗೆ ಫೋನ್ ಮಾಡಿ ಹೇಳಿದಾಗ ಅವ್ನು ತರ್ತೀನಿ ಅಂದ. ಸೊ ಅವನು ಬರಲಿ ಆಮೇಲೆ ಹೋಗೋಣ ಅಂಥೇಳಿ ನಾವು ವೆಯ್ಟ್ ಮಾಡ್ತಾಯಿದ್ದೋ. ಇನ್ನು ನಮ್ಮ ಮನೆಯವರು, ಸಂತು ಅಣ್ಣ ಅವರು ಫ್ಯಾಮಿಲಿ ಅವರೆಲ್ಲರೂ ಕೂಡ ಆಲ್ರೆಡಿ ದೇವಸ್ಥಾನದೊಳಗೆ ಹೋಗಿದ್ರು. ನಾವು ಹೇಗೂ ಹೋಗ್ತೀವಲ್ಲ ಹಣ್ಣು ಕೈ ಜೊತೆಗೆ ಹೋಗೋಣ ಅಂಥೇಳಿ ಇಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಪ್ಲೇಸ್ ಮಾತ್ರ ಸೂಪರ್ಬಾಗಿತ್ತು. ಅಲ್ಲದೆ ಮಳೆ ಬೀಳ್ತಾ ಇರೋದ್ರಿಂದ ನಿಮಗೆ ವಿಡಿಯೋದಲ್ಲೂ ಕಾಣ್ಬೋದು ಅಂದ್ಕೊತೀನಿ. ಮಳೆ ಹನಿ ಹಾಗೆ ಕಾಣ್ತಾ ಇದೆ. ಸೊ ಸಣ್ಣದಾಗಿ ಮಳೆ ಬೀಳ್ತಾ ಇತ್ತು, ಬಟ್ ಜಾಸ್ತಿ ಏನಿರಲಿಲ್ಲ, ಸಿಂಪಲ್ಲಾಗಿ ಮಳೆ ಬೀಳ್ತಿತ್ತು. ಹಾಗೆ ನೀರಿಂದು ಇದು ಕೂಡ ರಭಸನೂ ಕೂಡ ಹಂಗೆ ಇತ್ತು. ಜೋರು ಮಳೆ ಬರ್ತಿರೋದ್ರಿಂದ ಸಖತ್ತಾಗಿತ್ತು ರಭಸನೂ ಕೂಡ. ಒಂಥರ ವೀಕೆಂಡಲ್ಲಿ ಹೋಗ್ತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ಹೆಂಗೆ ಎಳೀತದ ನೋಡ ನೀರು. ಮೈ ಸಿಕ್ಕಿರ್ಲಿಲ್ಲ, ಚೆನ್ನಾಗಿ ಸಿಕ್ತಾದೆ ಅದೇ ಮಳೆ ಎಲ್ಲ ಕಿತ್ಕೊಂಡು ಹೋಗ್ಕೊಂಡು ನಡಿ. ನಿಧಾನಕ್ಕೆ ಬರಪ್ಪ, ಜಾರುತ್ತೆ, ನಿಧಾನಕ್ಕೆ ಬಾ. ಇನ್ನು ಹಾಗೆ ದೇವಸ್ಥಾನದೊಳಗೂ ಎಂಟ್ರಿ ಆದ್ವಿ. ಇವತ್ತು ಆ ದೇವಸ್ಥಾನದಲ್ಲಿ ಒಂದು ಮದುವೆ ಕೂಡ ಇತ್ತು ಅಂತ ಅನ್ಕೊತೀನಿ. ಅಂದರೆ ಹುಡುಗ ಹುಡುಗಿ ಅಲ್ಲೇ ನಿಂತಿದ್ರು, ತಟ್ಟೆಲೆಲ್ಲ ತಾಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆವಾಗ ಅಂದ್ಕೊಂಡೆ ಇದು ಮೋಸ್ಟ್ಲಿ ಮ್ಯಾರೇಜ್ ಇರಬೇಕು ಅಂತ. ಹಾಗೆ ಸಣ್ಣದಾಗಿ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ ತಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇಲ್ಲಿ ಮದುವೆ ಆಗುತ್ತೆ ಅನ್ನೋದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾವು ಈಗ ನೋಡಿದಾಗಲೇ ಇರ್ಬೋದೇನೋ ಅಂತ ಅಂದ್ಕೊಂಡು ಇನ್ನು ಅಲ್ಲಿಂದ ನಾವು ನೆಕ್ಸ್ಟು ಒಳಗಡೆ ಗರ್ಭಗುಡಿ ಹತ್ರ ಹೋದ್ವಿ. ಇನ್ನೊಂದೇನೆಂದರೆ ಗರ್ಭಗುಡಿ ಒಳಗಿಂದನೂ ಕೂಡ ನೀರು ಬರ್ತಾಯಿತ್ತು. ಅಂದರೆ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ನೀರು ಮಾತ್ರ ಸಖತ್ ಬರುತ್ತೆ ಇಲ್ಲಿ. ಒಳಗಡೆ ಪೂರ್ತಿ ಎಲ್ಲ ನೆಂದೋಗಿರುತ್ತೆ. ಇನ್ನು ನೀರು ತುಂಬ ಜಾಸ್ತಿ ಆಯಿತು ಅಂದರೂ ಕೂಡ ದೇವಸ್ಥಾನದ ಒಳಗೆಲ್ಲ ನೀರು ಹೋಗೋದನ್ನು ಕೂಡ ನಾವು ಹಿಂಗೆ ವಿಡಿಯೋಗಳಲ್ಲೇ ನೋಡಿದ್ದೀವಿ. ಬಟ್ ನಾವು ಹೋದಾಗ ಅಷ್ಟೊಂದೇನು ತುಂಬಿರೋ ಅಷ್ಟೇ ನೀರು ಬಂದಿರಲಿಲ್ಲ. ಸಿಂಪಲ್ಲಾಗಿ ಬರ್ತಾಯಿತ್ತು ಒಟ್ಟಿನಲ್ಲಿ ನೀರು. ಅಲ್ಲಿದ ಸುಮ್ಮನೆ ಯಾಕಂತ ಆಡ್ತೀಯ? ಅರ್ಥ ಕಲಿದಿದೆ.
ಇನ್ನು ನಾವು ಅಲ್ಲಿಂದ ಫೋಟೋಸು ವಿಡಿಯೋಸು ಮಾಡಿಕೊಂಡು ಇನ್ನು ನೆಕ್ಸ್ಟು ಅಲ್ಲಿಯೇ ಕಟ್ಟಿನ ಚೌಡಮ್ಮ ಅಂತೇಳಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ವಿ. ಇನ್ನು ಕಲ್ಲತ್ತಿರಲ್ಲಿ ಇದು ವೀರಭದ್ರೇಶ್ವರ ಸ್ವಾಮಿ. ಸೊ ಇಲ್ಲಿ ಈ ದೇವರಿಗೇನು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ. ಸೊ ಇಲ್ಲಿ ಆ ಥರ ನಾನ್ ವೆಜ್ಜಿಂದ ಏನೂ ಇಲ್ಲ. ಬಟ್ ಅಲ್ಲಿ ನಾನ್ ವೆಜ್ಜು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದು ಕಟ್ಟಿನ ಚೌಡಮ್ಮ ಅಂತೇಳಿ ಇನ್ನೊಂದು ದೇವಸ್ಥಾನ ಬರುತ್ತೆ. ಸೊ ಇದೇ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲೇ ಕೋಳಿ ಎಲ್ಲನೂ ಕಟ್ ಮಾಡಿಸ್ಬೋದು. ಸೊ ಹಂಗಾಗಿ ಇಲ್ಲೇ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರೆ ಒಂಥರ ಚೆನ್ನಾಗಿರುತ್ತೆ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಜೋಳದಾಳ್ಗೆ ಹೋದಾಗೆಲ್ಲ ಹಾಕಿದ್ನಲ್ಲ. ಸೊ ಆವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಈ ಸ್ಟ್ರೆಸ್ಸಿನ ಲೈಫಲ್ಲಿ ಈ ರೀತಿ ಯಾವಾಗಲಾದ್ರು ವೀಕ್ಲಿ ಒನ್ ಟೈಮು ಹೋಗ್ತಾಯಿದ್ರೆ ನಮಗೂ ಸ್ಟ್ರೆಸ್ಸು ಬಸ್ಟರ್ ಆದಂಗೆ ಆಗುತ್ತೆ. ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಆಗುತ್ತೆ. ಇಲ್ಲಿ ಮಾಡಿ ಅದೇ ಕೆಲಸಗಳು ಅದೇ ಮಾಮೂಲಿ ವರ್ಕ್ ಇದ್ದೇ ಇರುತ್ತೆ. ಸೊ ಈ ಥರ ಯಾವಾಗಲಾದ್ರು ಟೈಮು ಹೋಗೋದ್ರಿಂದ ನಮ್ಮ ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಹಂಗಾಗಿ ಈಗ ನನ್ನ ಅಕ್ಕ ಕೂಡ ರಜಕ್ಕೆ ಬಂದಿದ್ಲಲ್ಲ. ಸೊ ಹಂಗಾಗಿ ಹೋಗೋಣ ಅಂಥೇಳಿ ಹೊರಟಿದ್ವಿ. ಇನ್ನು ನಾವೇ ಹೋಗ್ತೀವಿ ಅಂದಾಗ ಸ್ವಲ್ಪ ನಾವೇ ಹೋಗೋದಲ್ವ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ಸೊ ಈ ರೀತಿ ಯಾರು ಸಿಕ್ಕಿದಾಗ ಬಂದಾಗ ಅದೇ ಒಂದು ನೆಪ ಆಗುತ್ತೆ. ಸೊ ಹಂಗಾಗಿ ಹೋಗಿ ಬಂದುಬಿಡೋಣ ಅಂಥೇಳಿ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ವಿ. ಇನ್ನು ಹಾಗೆ ಈ ಮರ ಬಂದು ಅದೇ ಕಟ್ಟು ಮಾಡೋದು ಹಾಗೆ ತಡೆ ಒರೆಸೋದು ಅಂತ ಏನು ಅಂತಾರಲ್ಲ. ಸೊ ಅದ್ರದ್ದು ಏನೋ ತಗಡುಗಳೆಲ್ಲನೂ ಆ ಮರಕ್ಕೆ ಮರದ ಪೂರ್ತಿ ಮರನೇ ಕಾಣಿಸ್ತಿರಲಿಲ್ಲ, ಬರೀ ತಗಡೇ ಕಾಣಿಸ್ತಾ ಇತ್ತು. ತಾಮ್ರನ ಏನೋ ಅಂತಾರಲ್ಲ. ಸೊ ಅದ್ರದ್ದು ತಗಡದು ಪೀಸ್ ಎಲ್ಲನೂ ಕಟ್ಟಿದ್ರು. ಇನ್ನು ಹಾಗೆ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಹಂಗೆ ದೇವಸ್ಥಾನದ ಮುಂದೆನೇ ತಡೆ ಹೊಡಿತಾಯಿದ್ರು ಯಾರಿಗೂ. ಈ ರೀತಿ ಎಲ್ಲ ನಾರ್ಮಲಾಗಿ ಜನಗಳು ಓಡಾಡೋ ಜಾಗದಲ್ಲಿ ಈ ಕೆಲಸಗಳೆಲ್ಲ ಮಾಡಬಾರ್ದು. ಸೊ ಅವ್ರಿಗೇನಾದರೂ ಸೈಡ್ ಎಫೆಕ್ಟ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ, ನಮ್ಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀವಿ. ಸೊ ನಾವು ಆಲ್ಮೋಸ್ಟ್ ಯಾವ ದೇವಸ್ಥಾನದಲ್ಲೂ ಈ ರೀತಿ ದೇವಸ್ಥಾನದ ಮುಂದೆನೇ ತಡೆ ಹೊಡಿಯೋದು ನೋಡಿಲ್ಲ, ಇಲ್ಲೇ ನೋಡ್ತಾ ಇರೋದು. ಅಂದರೆ ಯಾವ್ದಾದ್ರು ನೀರಿರೋ ಜಾಗದಲ್ಲಿ ಹಳ್ಳ ಆ ಥರ ಜಾಗಗಳಲ್ಲಿ ಮಾಡ್ತಾರೆ ಇದನ್ನು. ಬಟ್ ಇಲ್ಲಿ ದೇವಸ್ಥಾನದ ಮುಂದೆನೇ ಮಾಡ್ತಾಯಿದ್ರು. ಇದು ಎಷ್ಟು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಗನ್ಸಿದ್ದು ಸೈಡ್ ಎಫೆಕ್ಟ್ ಯಾರಿಗಾದ್ರೂ ಆಗ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಅಂತ ಅನ್ನಿಸ್ತು. ಇನ್ನು ಹಾಗೆ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ಬರೋ ಅಂಥವರಿಗೆ ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕೆ ಒಳ್ಕಲ್ಲಿನ ವ್ಯವಸ್ಥೆ ಕೂಡ ಇತ್ತು. ಇನ್ನು ಅಲ್ಲಿಂದ ನಾವು ಚಿಕನ್ ಅಂಗಡಿ ಅಲ್ಲೇ ಸಿಗುತ್ತೆ. ಸೊ ಅಲ್ಲೇ ಹೋಗೋಣ ತೊಗೊಂಬರೋಕ್ಕೆ ಅಂತೇಳಿ ಇನ್ನು ನನ್ನ ಹಸ್ಬೆಂಡು ಹಾಗೆ ಸಂತು ಅಣ್ಣ ಅವರೆಲ್ಲ ಕೂಡ ಮುಂದೆ ಹೋದರು. ನಾವು ಪೂಜೆ ಮುಗೀತಲ್ಲ, ಸೊ ಮುಂದೆ ಹೋಗ್ತಾ ಇದ್ದೀವಿ. ನಾನು ಹೋಗೋಕ್ಕಾಗಲ್ಲ. ಬಿಡ್ರಿ ಪರವಾಗಿಲ್ಲ. ಕ್ಲೀನಿಂಗ್ ಸೇರಿಸಿ 680 ಯಾವ ಅಂತ ಐತೆ ನೋಡಿ. ನಮ್ಮ ಮನೆ ಹೆಂಗೆ ಬಂತ ಕಲ್ಸಂದಿಲ್ಲಿ ಅವ್ರು ಹಂಗೆ ಬಂದರು. ಹೌದಾ? ಅಯ್ಯೋ, ಮತ್ತು ನಾನೇ ಕಷ್ಟ ಬಿದ್ದು ಬಂದೆ. ಕಣೆ ಅಲ್ಲ ಕಣಕ್ಕ, ಇಷ್ಟು ಅಗ್ಲ ದ್ವಾರ ಬಾಗಿಲು ಇಟ್ಕೊಂಡು ಅದ್ರೊಳಗೆ ಕಷ್ಟ ಬಿದ್ದು ಬಂದೆ ನಾನು.
ಆಮೇಲೆ ನೋಡಿದೆ ನನ್ನ ಮಗ ಆರಾಮಾಗಿ ಬಂದ. ನಾನು ಹಂಗೆ ಬಂದೆ, ನಿಮ್ಮನೆ ಅವಣ್ಣ ಬಂದ. ನಾನು ಇಲ್ಲಿಂದ ಬರ್ತಾ ನಮ್ಮನೆಯವ್ರು ಹೆಂಗ್ ಬಂದ್ರು ಅಲ್ಲಿಂದ ಅಂದೆ. ಯಾರು ಈ ಕಡೆಯಿಂದ ಬಂದ್ರು ಅವಾಗ ನೋಡ್ತಿದ್ದೀನಿ ಈ ಬಾಗ್ಲ. ಅದು ಶಾರ್ಟ್ ಕಟ್ಟು, ಒಂದು 4 ಹೆಜ್ಜೆ ಜಾಸ್ತಿ ಆಯ್ತದೆ. ಇಲ್ಲೂ ಕುರಿ ಕ್ಲೀನಿಂಗ್ ದಾರಿ. ಓ ಇವರೇ ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ, ಕೋಳಿ ಅಂಗಡಿಯವ್ರೆ. ಶಾರ್ಟ್ ಕಟ್ಟಲ್ಲಿ ಹೋದ್ರೆ ರಿಸ್ಕ್ ಜಾಸ್ತಿ. ಓ ಇನ್ನೇನು ಕೋಳಿ ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವಿ. ಇನ್ನು ಮಸಾಲೆ ಎಲ್ಲನೂ ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ಹಂಗಾಗಿ ಬರ್ತಿದ್ದಂಗೆ ಗ್ಯಾಸ್ ಸ್ಟವ್ ಎಲ್ಲ ತಂದಿದ್ವಿ. ಒಲೆಗೆಲ್ಲ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಒಲೆಗೆಲ್ಲ ಹೋಗ್ತೀವಿ ಅಂದರೆ ಇಲ್ಲಿ ಕರೆಕ್ಟಾಗಿ ಪ್ಲೇಸು ಇಲ್ಲ. ಇನ್ನು ಮಳೆ ಗಿಳೆ ಬಂದುಬಿಟ್ರೆ ಅಂತ ಬೇರೆ ಇದಾಗ್ತಿತ್ತು. ಸೊ ಹಂಗಾಗಿ ಗ್ಯಾಸ್ ಸ್ಟವೇ ತಂದಿದ್ವಿ ನಾವು ಮನೆಯಿಂದ. ಇನ್ನು ಚಿಕನ್ ಗ್ರೇವಿ ಎಲ್ಲನೂ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ವಿ. ಇನ್ನು ಬಂದಿದ್ವಲ್ಲ, ಇನ್ನು ಬಂದು ಕೊಟ್ಟರೆ ನಮ್ಮಪ್ಪ ಏನಿಲ್ಲ ಅಡುಗೆ ಮಾಡಿಬಿಡ್ತಾರೆ. ಒಗ್ಗರಣೆಗೆ ಮಸಾಲೆ ಐಟಮ್ಸ್ ಏನೇನು ಇರ್ತೋ ಅವೆಲ್ಲ ಹಾಕ್ಕೊಟ್ರೆ ಅವ್ರು ತಿರುಗಿಸೋದು ಮಾಡೋದು ಮಾಡ್ತಾಯಿರ್ತಾರೆ. ಸೊ ಮೊದಲು ಚಿಕನ್ ಗ್ರೇವಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತೇಳಿ ಮೊದಲು ಅದನ್ನೇ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಬಿರಿಯಾನಿ ಮಾಡೋಣ ಅಂಥೇಳಿ ಅದಕ್ಕೆ ಬಿರಿಯಾನಿಗೂ ಕೂಡ ಇನ್ನೇನೆಲ್ಲ ಮಸಾಲೆ ರೆಡಿ ಮಾಡ್ಕೊಬಂದಿದ್ವಲ್ಲ, ಇನ್ನು ಚಿಕನ್ ಗೊಜ್ಜು ಮಾತ್ರ ಬೇಯ್ತಾಯಿತ್ತು. ಓ ಸೊಸೆನಾ? ಓ ಸಿಕ್ಕದ್ರಾ? ಸ್ನಾನ ಮಾಡಕ್ಕೆ ಹಂಗೆ ಬಂದವಳೆ. ಹಾಂ ನೀರು ನೋಡಿ ಎದ್ರಕೊಂಡು ಹ್ಞೂ ಬೇಡ ಅಂತಂದ್ವಿ. ತಣ್ಣಗವೆ ನೀರವು. ನನ್ನ ತಮ್ಮನ ಮಗಳು ಅಮ್ಮ, ನನ್ನ ತಮ್ಮ ಎಲ್ಲ ಬರ್ತಾವ್ರೆ. ಅವರು ದೇವಸ್ಥಾನಕ್ಕೆ ಬಂದಿದ್ದ. ಅವಳಿಗೆ ಮೂಡಿಲ್ಲ. ಹಾಂ ಹೆಚ್ಚೋದಿನ್ನೇನಿಲ್ಲ, ಬರೀ ಈರುಳ್ಳಿ ಇದಷ್ಟೇ ಇದ್ದಿದ್ದು. ಏನು ಇನ್ನೊಂದು 2 ಈರುಳ್ಳಿ ಊಟಕ್ಕೆ ಬೇಕು ಅಂದರೆ ಹೆಚ್ಕೋಬೇಕಷ್ಟೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಅದನ್ನು ಬಾಣಲಿಗೆ ಹಾಕೊಂಬಿಡೋದು ಅಷ್ಟೇ. ಈಗ ಇನ್ನೇನು ಬಾಣಲಿ ಖಾಲಿ ಆಯ್ತಲ್ಲ, ನೀರು ಚೆಲ್ಬಿಡೋದು. ತಂದಿದ್ರೆ ಆಯ್ತಿತ್ತು. ಇವನು ಗಾಡಿ ಸ್ಪೇಸ್ ಚೆನ್ನಾಗೈತೆ, ಹಿಂದೆ ದೊಡ್ಡ ತುಂಬಕ್ಕೆ ಪಾತ್ರೆ ಇನ್ನೊಂದು ತಗೋಬೋದಿತ್ತು. ಹಾಂ ಸಿಲಿಂಡ್ರು ಇವ್ರ ಕಾರಲ್ಲಿ ಬಂತು. ನಿಂಬೆಹಣ್ಣು ಇರ್ಬೇಕೇನಲ್ಲ. ಸಾಕಲ್ವಾ? ಇನ್ನು ಕೆಲಸದ ಬ್ಯುಸಿನಲ್ಲಿ ಊಟಕ್ಕೆ ಕೊಟ್ಟಿದ್ದು, ಕಬಾಬ್ ಮಾಡಿದ್ದು ಅವೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಕೆಮ್ಮಣ್ಣಗುಂಡಿಗೆ. ಕೆಮ್ಮಣ್ಣಗುಂಡಿ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಾವು ಇದಕ್ಕೆ ಮುಂಚೆ ಹೋಗಿದ್ವಿ, ಬಟ್ ಇಷ್ಟೊಂದು ಫಾಗಿರಲಿಲ್ಲ. ಈ ಸಲ ಹೋದಾಗಂತೂ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ, ಅಷ್ಟೊಂದು ಫಾಗಿತ್ತು. ತಲೆ ಕೂದಲೆಲ್ಲ ಪೂರ್ತಿ ನೆಂದೋಗ್ಬಿಟ್ಟಿತ್ತು, ಅಷ್ಟೊಂದು ಫಾಗ್ ಇದಾಗಿತ್ತು. ಇನ್ನೂ ಅಲ್ಲ ಅನ್ಕೋತೀನಿ, ಇದು ಬರೀ ಫಾಗೆ. ತುಂಬಾ ಚೆನ್ನಾಗಿತ್ತು ಮಾತ್ರ, ವೆದರು ಸಕ್ಕತ್ತಾಗಿತ್ತು.
ಈ ಟೈಮಲ್ಲಿ ಒಂದು ಸಾಂಗೇ ಬರುತ್ತಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಬರ ಗಂಗಾ ಗಂಗಾ ಕಾವೇರಿ ಅಂತೇಳಿ ಆ ಫಿಲಮ್ ಸಾಂಗೆ ನೆನಪಾಗಿತ್ತು. ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ. ಇಲ್ಲೇ ಸರೌಂಡಿಂಗಲ್ಲಿ ಯಾರಾದರೂ ಇದ್ದೀರಾ ಅನ್ನೋಂಥವ್ರು ಇದ್ದರೆ ಈ ಪ್ಲೇಸ್ಗಳನ್ನ ಮಿಸ್ಸೇ ಮಾಡ್ಕೊಬಿಡಿ. ತುಂಬಾ ಸೂಪರ್ ಪ್ಲೇಸ್ಗಳಿವೆಲ್ಲನೂ. ನಿಮ್ಮ ವೀಕೆಂಡಿಗೆ ನಿಮ್ಮ ಮೈಂಡ್ ಫ್ರೆಶ್ಶಿಗೆ ಮಾತ್ರ ಮಾಡಿಸಿದಂಥ ಪ್ಲೇಸ್ಗಳಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕು ಹಾಗೇ ಶೇರ್ ಮಾಡಿಬಿಡಿ. ಇನ್ನು ಹಾಗೆ ಹೊಸ್ದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆ ಈಗ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಅಂಬರದಾಚೆ ಉಂಗುರ ಚಲೋ ಈ ಮಗಳ ಪಯಣ. ಹತ್ತಿರ ಇದ್ದು ಎತ್ತರ ಕಾಣೋ ಬೆರಗಿನ ಕವನ. ಇದು ಶೀತಲ ಹಿಮಾಲಯವೋ, ಓ ಇದು ಬೆಚ್ಚನೆ ಪ್ರೇಮಾಲಯವೋ, ಓ ಕಣ್ಣೆರಡು ಕೈ ಮುಗಿಯೋ ಪರಶಿವನ ದೇವಾಲಯವೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.